ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನೀವು ನೋಡುತ್ತಿರುವಂತದ್ದು ಅಮಿತ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಇದು ಒಂದು ಒಳ್ಳೆ ಸರ್ಪ್ರೈಸ್ ವಿಡಿಯೋ ಮತ್ತು ಸ್ಪಾನ್ಸರ್ ವಿಡಿಯೋ ಅಂದ್ಕೊಳ್ಳೆ ಯಾರೋ ಸ್ಪಾನ್ಸರ್ಶಿಪ್ ಕೊಟ್ಟರು ಅಂತ ಡೌಟ್ ಬರಬಾರ್ದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿವಸಗಳಲ್ಲಿ ಸ್ಪಾನ್ಸರ್ಶಿಪ್ ಸಣ್ಣ ಯೂಟ್ಯೂಬರ್ಗೂ ಕೂಡ ಬರ್ತಾ ಇವೆ. ಸೊ ಎಂಥ ಸ್ಪಾನ್ಸರ್ಶಿಪ್, ಅದರಿಂದ ಹಣ ಬರುತ್ತೋ ಅಥವಾ ಪ್ರಾಡಕ್ಟ್ ಬರುತ್ತೋ ಏನು ಬರುತ್ತೋ ಏನೋ ಗೊತ್ತಿಲ್ಲಾಗಲಿ, ನನಗೆ ಬಂದಿರುವಂತಹ ಸ್ಪಾನ್ಸರ್ಶಿಪ್ಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋನೂ ಕೂಡ ಇದೆ, ಮತ್ತೊಂದು ಇಂಪಾರ್ಟೆಂಟ್ ಸಜೆಷನ್ ಕೂಡ ಇದೆ. ಸೊ ಆದ್ದರಿಂದ ಈ ವಿಡಿಯೋ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ನಾನು ನಿಮ್ಮ ಅಮಿತ್ ಜಹಾಗೀರದಾರ್. ಇವತ್ತಿನ ವಿಡಿಯೋ ಶುರು ಮಾಡೋಣ, ಬನ್ನಿ. ನೀವು ಏನು ಈಗ ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ, ಇದು ಸೂಪರ್ ವಿಡಿಯೋ, ಸರಿಯಾದ ವಿಡಿಯೋನೇ ನೋಡ್ತಾ ಇದ್ದೀರಿ ನೀವು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿವಸಗಳಲ್ಲಿ ನಾವು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಆ್ಯಡ್ಸ್ಗಳು ಬರುತ್ತೆ. ಆ್ಯಡ್ಸಿಂದ ಫುಲ್ ಅಮೌಂಟು ಹಣ ಅದು ಇದು ಎಲ್ಲ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಆದರೆ ಅದೇ ರೀತಿ ಯೂಟ್ಯೂಬಿಂದ ನಿಮ್ಮ ಚಾನಲ್ ಹ್ಯಾಕ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲಲ್ಲಿ ನಾವು ಒಂದು ಕ್ರಿಯೇಟ್ ಮಾಡಿದ ತಕ್ಷಣ 1000 ಸಬ್ಸ್ಕ್ರೈಬರ್ ಆದರೂ ಅಥವಾ 2000 ಸಬ್ಸ್ಕ್ರೈಬರ್ ಆದ ತಕ್ಷಣ ನಮಗೊಂದು ಇದು ಬರುತ್ತೆ. ಸೊ ಏನಾದರೂ ಕೊಲಾಬ್ರೇಷನ್ ಬರ್ತಾವ ಅಂತ ಕಾಯ್ತಾ ಇರ್ತೇವೆ. ಕೊಲಾಬ್ರೇಷನ್ ಬರಲಿಲ್ಲ ಅಂತ ಹೇಳಿದ್ರು ಕೂಡ ನಾವೇ ಯಾವುದೋ ಒಂದು ವೆಬ್ಸೈಟಲ್ಲಿ ಹೋಗಿ ಅಥವಾ ಇದರಲ್ಲಿ ಹೋಗಿ ನಾವು ಈ ರೀತಿಯಾಗಿದ್ದೇವೆ, ಯೂಟ್ಯೂಬ್ ಚಾನಲ್ ಮಾಡ್ತೇವೆ, ಅನ್ಬಾಕ್ಸಿಂಗ್ ಮಾಡ್ತೇವೆ, ಅಥವಾ ಏನೋ ಒಂದು ಲೈಫ್ ಟೈಮ್ ಮಾಡ್ತಾ ಇದ್ದೀವಿ, ಒಂದು ಚಾನಲ್ ಲೈಫ್ ಸ್ಟೈಲಲ್ಲಿ ಚಾನಲ್ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಗೇನಾದರೂ ಸ್ಪಾನ್ಸರ್ಶಿಪ್ ಕೊಡಿ ಅಂತ ಹಾಕಿಬಿಡ್ತೇವೆ. ಅದನ್ನೇ ಕೆಲವೊಬ್ಬರು ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಯಾವಾಗ ನಾವು ಹಾಕ್ತೇವೆ ಅವರು ನಮಗೆ ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾವು ಒಂದು ಈ ಬ್ರ್ಯಾಂಡ್ನವ್ರು ಇದ್ದೇವೆ, ಸೊ ನಿಮಗೆ ಕೊಲಾಬ್ರೇಟ್ ಮಾಡಲಿಕ್ಕೆ ನಾವು ಬಂದಿದ್ದೇವೆ, ಸೊ ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಂತ ನಾವು ಅವಾಗೇ ಕಾಯ್ತಾ ಇರ್ತೇವೆ ಬರಲಿ ಅಂತ. ಯಾವಾಗ ಅವ್ರು ಹಾಕಿದ ತಕ್ಷಣ 2000 ಸಬ್ಸ್ಕ್ರೈಬರ್ ಇರುತ್ತೆ ನಮ್ಮ ಚಾನಲ್ಲು, ತುಂಬ ಸಂತೋಷಪಟ್ಟು ಖುಷಿಪಟ್ಟು ₹1,00,000 ಸಂಪಾದನೆ ಮಾಡಿದಷ್ಟು ಫೀಲ್ ಆಗಿ ಯಾವುದೋ ಲೋಕಕ್ಕೆ ಹೋಗಿ ಅವರಿಗೆಲ್ಲ ಚಾನಲ್ನಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲ ಕಳಿಸ್ಬಿಡ್ತೇವೆ, ಸೆಂಡ್ ಮಾಡ್ತೇವೆ. ಅವ್ರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಜಿಮೇಲಲ್ಲೇ ಕಾನ್ವರ್ಸೇಷನ್ ನಡೆಯುತ್ತೆ. ಸೊ ಅವಾಗ ನಾವೇನು ಮಾಡಿಬಿಡ್ತೀವಿ, ಅವ್ರು ಕೇಳ್ತಾರೆ ಹೀಗಿದೆ ಒಂದ್ಸಲ ಚೆಕ್ ಮಾಡಬೇಕು, ನಿಮ್ಮ ID ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ. ನಾವು ಅದೇ ಮೂವಲ್ಲಿ ಇರ್ತೇವೆ, ಕೊಟ್ಬಿಡ್ತೇವೆ. ಯಾವಾಗ ಕೊಡ್ತೇವೆ ನೋಡಿ ಆವಾಗ ಸಡನ್ಲಿ ಮೆಸೇಜ್ ಬರುತ್ತೆ. ಸೊ ಆವಾಗ ಮೆಸೇಜ್ ಬರುವ ಸಮಯದಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡಿಬಿಡ್ತಾರೆ. ಚೇಂಜ್ ಮಾಡಿದ ತಕ್ಷಣ ಬರೋ ಯೂಟ್ಯೂಬ್ ಚಾನಲ್ನಿಂದ ಏನು 2000 ಸಬ್ಸ್ಕ್ರೈಬರ್ ಇತ್ತು ಎಲ್ಲ ಮುಂಡ ಮುಚ್ಕೊಂಡು ಹೋಗುತ್ತೆ. ಸೊ ಆದ್ದರಿಂದ ನೀವು ಆ ರೀತಿ ಸ್ಪಾನ್ಸರ್ಶಿಪ್ ಬರಲೇಬೇಕು ಅಂತೇಳಿ ಹಠ ಮಾಡಿ ಯಾವುದೋ ಬಂದ ತಕ್ಷಣ ನಮ್ಮ ಕೋಡ್ ಎಲ್ಲ ID ಕೊಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇತ್ತೀಚಿನ ದಿವಸಗಳು ಎಲ್ಲವೂ ಕೂಡ ಸುಳ್ಳೇನೆ. ಸೊ ಇದು ಸುಳ್ಳಿನ ಪ್ರಪಂಚದಲ್ಲಿ ನಾವಿದ್ದೇವೆ. ಆದ್ದರಿಂದ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳಿಕೊಂಡು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಸಜೆಷನ್ ಕೊಡೋಣ ಅಂತ ಬಂದಿದ್ದೇನೆ. ಸೊ ಯಾವ ರೀತಿಯಾಗಿ ಸ್ಪಾನ್ಸರ್ಶಿಪ್ ವಿಡಿಯೋ ರಿಯಲ್ ಆಗಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಸ್ಪಾನ್ಸರ್ಶಿಪ್ ನಮ್ಗೆ ಏನಾದರೂ ಬ್ರ್ಯಾಂಡ್ ಅವ್ರು ಕಳಿಸಿದ್ರೆ ಅಂತ ಹೇಳಿದ್ರೆ ನೇಮ್ ಸಬ್ಜೆಕ್ಟ್ ಅಂತ ಇರುತ್ತೆ, ಒಂದು ಲೆಟರ್ ಕೊಡ್ತಾರೆ. ಅಂದರೆ ಲೆಟರಲ್ಲಿ ಎಲ್ಲ ಬರೆದಿರ್ತಾರೆ ವಿಷಯ, ಏನೇನು ನಾವು ಮಾಡ್ತಾ ಇದ್ದೇವೆ, ಏನೇನು ನೀವು ನಮಗೆ ಇದನ್ನು ಕಳಿಸ್ಬೇಕು ಅಂತ ಹೇಳಿ ಎಲ್ಲ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಮ್ಮ ಬ್ರ್ಯಾಂಡ್ ಕಡೆಯಿಂದ ಬಂದಿತ್ತು ಅಂತ ಹೇಳಿದ್ರೆ .com ಅಂತ ಇರುತ್ತೆ ಕೊನೆಗೆ, ಅಂದರೆ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಕೊನೆಗೆ .com ಅಂತ ಬದರುತ್ತಾರೆ. ಸೊ ಯಾರಾದರೂ ಕೆಲವೊಬ್ರು ಫೇಕ್ ವಿಡಿಯೋ ಫೇಕ್ ಸ್ಪಾನ್ಸರ್ಶಿಪ್ ನಿಮಗೆ ಕಳಿಸ್ತಿದ್ರು ಅಂತ ಹೇಳ್ಕೊಂಡ್ರೆ ಅವರು ಮೇಲಲ್ಲೇ ಪೂರ್ತಿ ಸಬ್ಜೆಕ್ಟ್ ಬರೆದ್ಬಿಡ್ತಾರೆ. ಸೊ ಆದ್ದರಿಂದ ಇದೆಲ್ಲ ಫೇಕ್ ಅಂತ ನಾವು ಅಂದ್ಕೊಂಡ್ಬಿಡ್ಬೇಕು. ಸೊ ಇನ್ನೊಂದು ಹೇಗೆ ಕಂಡುಹಿಡಬೇಕು ಅಂತ ಹೇಳಿದ್ರೆ .com ಅಂತಲ್ಲಿ COM ಅಂತ ಇರುತ್ತೆ ನೋಡಿ, COM ಇರಲಾರ್ದೇನೆ .co ಅಂತ ಬರೆದಿರ್ತಾರೆ. ಸೊ ಈ ರೀತಿಯಾಗಿದ್ದರೂ ಕೂಡ ಇದೆಲ್ಲ ಫೇಕ್ ಸ್ಪಾನ್ಸರ್ಶಿಪ್ ಅಂತಲೇ ತಿಳಿದುಕೊಳ್ಬೇಕು. ಸೊ ಎಚ್ಚರದಿಂದಿರಿ, ಮೋಸಿಗೆ ಬಿಟ್ಟುಕೊಂಡು ರೊಕ್ಕ ಗಳಿಸ್ಬೇಕು ಅಂತ ಹೇಳಿ ಹೋಗಬೇಡಿ. ಹೋದರೆ ತುಂಬ ಲಾಸ್ ಆಗಿಬಿಡ್ತೀರಾ, ಇರೋದ್ರಲ್ಲಿ ಇರ್ತೀರಿ, ಪೂರ್ತಿ ಹೋಗ್ಬಿಡುತ್ತೆ ಎಲ್ಲ. ಸೊ ಆದ್ದರಿಂದ ಸ್ಪಾನ್ಸರ್ಶಿಪ್ ವಿಡಿಯೋ ಸ್ಪಾನ್ಸರ್ಶಿಪ್ ನೀವೇನಾದರೂ ಮೇಲ್ ಬಂದಿತ್ತು ಅಂತ ಹೇಳಿ ತುಂಬ ಎಚ್ಚರದಿಂದ ಇರಿ. ಆ್ಯಂಡ್ ನನಗೆ ಬಂದಿರುವಂಥ ಸ್ಪಾನ್ಸರ್ಶಿಪ್ ಲಿಸ್ಟ್ಗಳು ಹಾಕ್ಕೊಂಡು ಹೋಗ್ತೀನಿ, ಎಲ್ಲ ನೋಡ್ಕೊಳ್ಳಿ. ನನಗೆ ಎಷ್ಟು ಬಂದಿದೆ ಅಂದರೆ ನಾನು ಆಲ್ಮೋಸ್ಟ್ ಒಂದು 3 ಮಂತ್ಸ್ ನಾನೇನು ಸ್ಪಾನ್ಸರ್ಶಿಪ್ಪಲ್ಲಿ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಸ್ಪಾನ್ಸರ್ಶಿಪ್ ಇದು ಹಾಕಿದ್ದೀನಿ ನೋಡಿ, ಇಮೇಲ್ ID. ಸೊ ಅದನ್ನು ನಾನು ಇಷ್ಟು ದಿವಸ ಓಪನ್ನೇ ಮಾಡಿಲ್ಲ. ಸೊ ಇವತ್ತು ನಾನು ಓಪನ್ ಮಾಡಿದ ತಕ್ಷಣ ಬಂತು ರೀ ಯಪ್ಪ, ಎಷ್ಟು ಸ್ಪಾನ್ಸರ್ಶಿಪ್ ಬಂದಿವೆ ಅಂದರೆ ಏಪ್ರಿಲ್ ಹಿಡ್ಕೊಂಡು ಮಾರ್ಚು, ಏಪ್ರಿಲು, ಮೇ, ಜೂನ್, ಜುಲೈ ತನೂ ಸ್ಪಾನ್ಸರ್ಶಿಪ್ ಬಂದಿವೆ. ನನಗೆ ನೋಡೇ ಇಲ್ಲ, ನಾನು ಜಸ್ಟ್ ಇವತ್ತು ಓಪನ್ ಮಾಡಿದ ತಕ್ಷಣ ಇಷ್ಟೆಲ್ಲ ಬಂತು. ಸೊ ನಾನು ಕೆಲವೊಂದು ಯಾವುದು ಒಳ್ಳೆ ಸ್ಪಾನ್ಸರ್ಶಿಪ್ ಇದೆ, ಬೋಲ್ಟ್ ಕಂಪ್ನಿಯಿಂದ ಬಂದಿದೆ, ಸೊ ಹ್ಯಾಮರ್ ಕಂಪ್ನಿಯಿಂದ ಬಂದಿದೆ, ಇವುಗಳು ಕೂಡ ಒಳ್ಳೆ ಸ್ಪಾನ್ಸರ್ಶಿಪ್ಪೇ. ಸೊ ಆದ್ದರಿಂದ ಅದಕ್ಕೆಲ್ಲ ಕೊಲಾಬ್ರೇಟ್ ಆಗಿದ್ದೀನಿ. ಸೊ ಯಾಕೆ ಸುಳ್ಳು ಹೇಳಬೇಕು. ಆದ್ದರಿಂದ ನೀವು ಕೂಡ ಒಳ್ಳೆ ಸ್ಪಾನ್ಸರ್ಶಿಪ್ ಬಂದರೆ ಉಪಯೋಗಿಸ್ಕೊಳ್ಳಿ. ನಾವು ಮಾಡ್ತಿರೋದೇ ವಿಡಿಯೋ ಅದಕ್ಕೆ ಅಲ್ಲ.
ಸೊ ಒಂದು ಕಡೆಯಿಂದ ಇದು ಬರ್ತಿತ್ತು ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ಸೊ ಆದ್ದರಿಂದ ಕೆಲವರು ದೊಡ್ಡ ದೊಡ್ಡ ಯೂಟ್ಯೂಬರ್ ಹೇಳ್ತಾರೆ ಸ್ಪಾನ್ಸರ್ಶಿಪ್ ನಾನು ಒಂದು ಯೂಸ್ ಮಾಡೇ ಇಲ್ಲ, ಅದು ಮಾಡೇ ಇಲ್ಲ ಅಂತ. ಸೊ ಸಣ್ಣವ್ರು ಇರುವಾಗ ಅವ್ರು ಏನು ಚಾನಲ್ ಸ್ಪಾನ್ಸರ್ಶಿಪ್ ಅಂತೂ ಇದೇ ಬಂದಿದ್ದು ಒಳ್ಳೆಯದು ಅಂತ ಹೇಳ್ಕೊಂಡು ಕೆಲವೊಬ್ರು ಮಾಡಿರ್ತಾರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು. ಸೊ ಆದ್ದರಿಂದ ನೀವು ಕೆಲವೊಂದು ಬರುವ ರಿಯಲ್ ಗುಡ್ ಆಗಿರುವ ಸ್ಪಾನ್ಸರ್ಶಿಪ್ನ, ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ಸ್ಪಾನ್ಸರ್ಶಿಪ್ನ ಉಪಯೋಗಿಸ್ಕೊಳ್ಳಿ. ಸೊ ಆದ್ದರಿಂದ ಉಪಯೋಗಿಸೋದು ತಪ್ಪಲ್ಲ. ಸೊ ಯಾವ್ಯಾವ ಸ್ಪಾನ್ಸರ್ಶಿಪ್ನ ಯೂಸ್ ಮಾಡ್ಕೊಂಡು ಎಲ್ಲ ಚಾನಲ್ ಡಿಲೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನೋದೇ ಸಜೆಷನ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ಥರ ಅಮಿತ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.